ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಳಬೇಕು, ಹಾಗೆ ಎಲ್ಲೆಡೆಯೂ ಸಹ ಅವರಿಗೆ ರಕ್ಷಣೆ ನೀಡಬೇಕಾಗಿದೆ. ಈಗಾಗಲೇ ಚುನಾವಣೆಗಳು ಪ್ರಾರಂಭವಾಗುತ್ತಿದ್ದು ಮಹಿಳೆಯರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಹಾಗೂ ಪಕ್ಷಕ್ಕಾಗಿ ಸಾಕಷ್ಟು ದುಡಿಯಬೇಕಾಗಿದೆ. ಈ ಹಿನ್ನೆಲೆ ಇಟ್ಟುಕೊಂಡು ಮಹಿಳೆಯರ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ಮಹಿಳೆಯರಿಗೋಸ್ಕರ ಸದಸ್ಯತ್ವ ಅಭಿಯಾನವನ್ನು ಕಾಂಗ್ರೆಸ್ನಿಂದ ಮಾಡಲಾಗುತ್ತದೆ. ಹೀಗಾಗಿ ಮಹಿಳೆಯರೆಲ್ಲರೂ ಸಹ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಹಾಗೂ ಸದಸ್ಯರಾಗಬೇಕೆಂದು ರಾಜ್ಯ ಮಹಿಳಾ ಅಧ್ಯಕ್ಷೆಯಾದಂತಹ ಸೌಮ್ಯ ರೆಡ್ಡಿ ಅವರು ತಿಳಿಸಿದರು. ಪಾರ್ಲಿಮೆಂಟ್ ಅಲ್ಲಾಗಿರಲಿ, ಅಸೆಂಬ್ಲಿಗಳಲ್ಲಾಗಿರಲಿ ಸಿಗಬೇಕಾಗಿರುವಂಥ 33% ವಿಮೆನ್ಸ್ ರಿಸರ್ವೇಶನ್ ಬಿಲ್ ಪ್ರಾರಂಭ ಮಾಡಿ ಚರ್ಚೆ. ತಾನೇ ಎಲೆಕ್ಷನ್ ಈಗ ಬರ್ತಿದೆ ಅಂದ್ರೆ ಆಗ ಸುಮ್ಮನೆ ಕಾಟಾಚಾರಕ್ಕೆ ಪಾಸ್ ಮಾಡಿ. ಜುಲೈ 29ನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಶ್ರೀಮತಿ ಅಲ್ಕಾ ಲಾಂಬಾ ಅವರು ಆ ನೇತೃತ್ವದಲ್ಲಿ ನಾವು ನಾರಿ ನ್ಯಾಯ ಅಂತ ಒಂದು ಅಭಿಯಾನ, ಒಂದು ಆಂದೋಲನ ನಾವು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಈ ವಿಮೆನ್ಸ್ ರಿಸರ್ವೇಶನ್ ಬಿಲ್, ಈ ಕಾನೂನ ಆದಷ್ಟು ಬೇಗ ಜಾರಿಗೆ ತರಬೇಕು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಪಾರ್ಲಿಮೆಂಟ್ ಅಲ್ಲೂ ಸಹ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ನಮ್ಮ ಬೇಡಿಕೆ, ನಮ್ಮ ಹೋರಾಟ. 50% ಇದೆ. ನಮಗೆ ಸುರಕ್ಷತೆ ಬೇಕು. ನಮ್ಮ ದೇಶದಲ್ಲಿ ನಾವು ದೇವಿ ಅಂತ ಪೂಜೆ ಮಾಡ್ತೀವಿ, ಬೇಕಾಗಿರುವಂತ ನಮಗೆ ಹಕ್ಕು ಬೇಕು. ಆಮೇಲೆ ವಿಶೇಷವಾಗಿ ನಮಗೆ ಸುರಕ್ಷತೆ ಬೇಕು. ನಾನು ಪ್ರೆಸ್ ರಿಲೀಸ್ ಅನ್ನು ಸಹ ನಾನು ಬರ್ದಿದ್ದೀನಿ. ಕಾಂಗ್ರೆಸ್ ಇಂದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಆನ್ಲೈನ್ ವೆಬ್ಸೈಟ್ ಮೂಲಕ ಇದು ಪ್ರಾರಂಭ ಆಗಬೇಕು ಅಂತ. ಯಾಕಂದ್ರೆ ಏನೇನು ನಡೀತಿದೆಯೋ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ನಾವು ಸ್ಟೇಟ್ ಗವರ್ಮೆಂಟ್ ಆಗಿರ್ಲಿ, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಲಿ, ಏನೇನು ಆಗ್ತಿದೆಯೋ ನಮಗೆ ಸಿಗಬೇಕಾಗಿರುವಂತ ಹಕ್ಕು ಮತ್ತೆ ಸ್ಥಾನಮಾನ ಮತ್ತೆ ಸುರಕ್ಷತೆ, ನಾವು ಅದು ನಮ್ಮ ಹೋರಾಟ. ಅದಕ್ಕೆ ನಾವು ವಿಶೇಷವಾಗಿ ತಮ್ಮ ಮೂಲಕ, ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಎಲ್ಲ ಇಡೀ ರಾಜ್ಯದ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ನಾನು ಮನವಿ ಮಾಡ್ತೀನಿ, ಬಂದು ಸೇರ್ಕೊಳ್ಳಿ. ಆನ್ಲೈನ್ ವೆಬ್ಸೈಟ್ ಡೀಟೇಲ್ಸು ಗೊತ್ತಿರೋ ಹಾಗೆ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ DCM ಆದಂತ ನಮ್ಮ DK ಶಿವಕುಮಾರ್ ಸರ್ ಅವರು ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಗ್ಯಾರಂಟಿಗಳು, ಅದ್ರ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದೆ.